एंशिएंट टाइम जो है पब्लिक सर्विस के वास्ते है, सो पब्लिक के वास्ते मदद के वास्ते। अभी ने जो है मदद पूछ लगाए थे, वो वास्ते हम इसकी वीडियो डाले। इसके ऊपर जो है हसन जो है प्रेजर बनाया, क्या बोल को नहीं मालूम, शायद इन्हें डर जाएंगे, वो वास्ते हम ना इन्हें रिक्वेस्ट करेंगे वीडियो निकालो बोल को। हमें जो ही जब तक पब्लिक का पैसा उन्हें देता नहीं, वीडियो डिलीट नहीं करते थे, लेकिन इसकी बात वो जो है इन्हें एक रिक्वेस्ट लेटर दे रहा है, वो वास्ते जो वीडियो निकालना पड़ता। पिछली बार भी राजेश को जो है अब्दुल हसन उर्फ चांद चेक दे को है, चेक जो है भूंस हो गए पिछली बार 6 महीने पहले। फिर जो है हमें न्यूज में डालने के बाद एंशिएंट टाइम में तो बुला को हेन्नूर पुलिस स्टेशन में फिर चेक देखो है, अगर चेक पास नहीं हुई फिर जो है राजेश भैया को हमारे पास पोस्ट करो बोल रही। ಸರ್, ನನ್ನ ಹೆಸರು ರಾಜೇಶ್ ಕುಮಾರ್ ಅಂತ. ಮೊನ್ನೆ 28ನೇ ತಾರೀಕು ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಬಂದಿದ್ದು ವಿಡಿಯೋನ ನೋಡಿ ಒಬ್ರು ಲೇಡೀಸ್ಗೆ ಮಿಸ್ಟರ್ ಅಬ್ದುಲ್ ಹಸನ್ ಖಾನ್ ಅಂತರವರು ದುಡ್ಡು ಕೊಡಬೇಕಾಗಿದನಂತ MRC ನೋಡಿ ಪ್ಯಾನಿಕ್ ಆಗಿ ನಾನು ಏನ್ಷಿಯಂಟ್ ಟೈಮ್ಸ್ಗೆ ಹೋಗಿ ಅಪ್ರೋಚ್ ಮಾಡಿದ್ದೆ. ಈ ಥರ ನಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಅವರು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಸೊ ರಿಲೀಸ್ ಮಾಡಿದ ಮೇಲೆ ಅವರು ಅಬ್ದುಲ್ ಹಸನ್ ಖಾನ್ ಕಡೆಯಿಂದ ನೀವು ಹೆನ್ನೂರು ಸ್ಟೇಷನ್ಗೆ ಬನ್ನಿ, ಹೆನ್ನೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅಲ್ಲಿ ಬಂದು ಸೆಟಲ್ಮೆಂಟ್ ಮಾಡಿಸ್ತೀನಿ, ಕೊಟ್ಬಿಡ್ತೀನಿ, ನಿಮ್ದು ಅಮೌಂಟ್ ಏನು ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಈ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೆನ್ನೂರು ಪೊಲೀಸ್ ಸ್ಟೇಷನಲ್ಲಿ ಅವ್ರ ಜೊತೆಗೆ ನಾವು ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ರ ಕಾರಣದಿಂದ ಈ ವಿಡಿಯೋನ ಡಿಲೀಟ್ ಮಾಡಬೇಕಾಗಿದೆನಂತ ಏನ್ಷಿಯಂಟ್ ಟೈಮ್ಸ್ಗೆ ಕೇಳ್ಕೊತಾ ಇದ್ದೀನಿ. ಮತ್ತು ನನಗೆ ಈ ಥರ ಸಹಾಯ ಮಾಡಿರೋದಕ್ಕೆ ಏನ್ಷಿಯಂಟ್ ಟೈಮ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ನಾನು ಚಳ್ಕೆರೆಯಲ್ಲಿ ಲೀಸ್ ಮನೆಯಲ್ಲಿ ಇದ್ದೆ, ಅದಕ್ಕೆ ನಾನು ದುಡ್ಡು ಕೊಟ್ಟಿರೋದು ನಾನು 1 ವರ್ಷ ಮುಂಚೆ 10 ಲಕ್ಷ ಕೊಟ್ಟಿದ್ದೆ ಸರ್. ಸೊ ಅದರಲ್ಲಿ ಫೆಬ್ರವರಿ 2ನೇ ತಾರೀಕು 2025ಗೆ ಖಾಲಿ ಮಾಡಿದ್ದೀನಿ. ಸೊ ಖಾಲಿ ಮಾಡಿ ಅವರು ಕೊಡ್ತೀನಿ ಅಂತ ಹೇಳಿ ಡ್ರ್ಯಾಗ್ ಮಾಡಿನೇ ಇಷ್ಟು ವರ್ಷ ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಗೆ 1 ಲಕ್ಷ ಕೊಟ್ಟಿದ್ದಾರೆ, ಉಳಿದಿದ್ದು 8,70,000 ಕೊಡಬೇಕಾಯ್ತು. ಅದಕ್ಕೆ ಸೆಟಲ್ಮೆಂಟ್ಗೆ ಹೆನ್ನೂರು ಪೊಲೀಸ್ ಸ್ಟೇಷನ್ಲಿ ಡಿಸ್ಕಷನ್ ಆಗಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ 50% ಆಗಿ 2 ಇನ್ಸ್ಟಾಲ್ಮೆಂಟಲ್ಲಿ ಸೆಟಲ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದು ಪರವಾಗಿ ನಾವು ಈ ವಿಡಿಯೋನ ಡಿಲೀಟ್ ಮಾಡ್ಕೋಬೇಕಾಗಿದೆ. ಮತ್ತು ಇದು ನಮ್ಮ ಅಫಿಡವಿಟ್ಟು ಏನ್ಷಿಯಂಟ್ ಟೈಮ್ಗೋಸ್ಕರ ನಾವು ಡೆಲಿಷನ್ಗೋಸ್ಕರ ನೋಟ್ರಿ ಪಬ್ಲಿಕ್ ಮುಖಾಂತರ ಮಾಡಿಸ್ಕೊಂಡು ಸಬ್ಮಿಟ್ ಮಾಡ್ತಾ ಇದ್ದೀವಿ ಸರ್. ನಿಮಗೆ ಲಾಸ್ಟ್ ಟೈಮು ಚೆಕ್ ಕೊಟ್ಟು ಬೌನ್ಸ್ ಆಗಿತ್ತು. ಅಬ್ದುಲ್ ಹಸನ್ ಖಾನ್ ಅವರು ಕೊಟ್ಟಿದ್ರು, ಚೆಕ್ ಬೌನ್ಸ್ ಆಗಿತ್ತು. ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಮುಂದೆಗಡೆ ಕೊಡುವಾಗಲೂ ಡೌಟ್ ಬಂದು ಕೇಳಿದ್ದೀವಿ. ಸೊ ಈ ಸಲ ಆಗುತ್ತೆ, ಏನೂ ತೊಂದರೆ ಇಲ್ಲ, ಅದಕ್ಕೆ ಬ್ಯಾಕಪ್ ಇದಾಗಿ ಚೆಕ್ ಕೊಟ್ಟಿದ್ದಾರೆ. ಸೊ ಹೇಳಿದಿನ ಮಾತು ಮೇಲೆ ಭರವಸೆ ಇಟ್ಕೊಂಡು ನಾವು ವಿಡ್ರಾ ಮಾಡ್ಕೊತಾ ಇದ್ದೀವಿ. ಸೊ ಫೆಬ್ರವರಿ 20ನೇ ತಾರೀಕು ಅವ್ರ ಮಾತಿಗೆ ತಕ್ಕನಂಗೆ ಪೇಮೆಂಟ್ ಮಾಡಲಿಲ್ಲ, ಇಲ್ಲ ಚೆಕ್ ಬೌನ್ಸ್ ಆಯ್ತಂದ್ರೆ ನಾನು ಲೀಗಲಿನೂ ಸ್ಟೆಪ್ ಫಾರ್ವರ್ಡ್ ತಗೊತೀನಿ, ಮತ್ತೆ ನಿಮ್ಮ ಚಾನಲ್ನ ಅಪ್ರೋಚ್ ಮಾಡಿ ವಿಡಿಯೋ ಏನು ಪೋಸ್ಟ್ ಮಾಡಬೇಕು ಮಾಡ್ತೀನಿ ಸರ್.